ನಮಸ್ತೆ, ನಾನು ನಿಮ್ಮ ಮಹೇಶ್ ಗುರುಜಿ, ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸನಾತನ ಧರ್ಮ ಇದ್ರ ಬಗ್ಗೆ ಕೆಲವು ವಿಚಾರಗಳು ಹರಿದಾಡ್ತಾ ಇದೆ. ಬನ್ನಿ ಆ ಸನಾತನ ಧರ್ಮದ ಬಗ್ಗೆ ಕೆಲವು ವಿಚಾರಗಳನ್ನ ಮಾತನಾಡೋಣ. ನೋಡಿ, ಎಷ್ಟೋ ಜನಗಳಿಗೆ ಮೈಕ್ ಸಿಕ್ಕಿದ್ರೆ ಸಾಕು, ಸ್ಟೇಜ್ ಮೇಲೆ ಹೋಗಿ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು, ವಿಕಾರವಾಗಿ ನೋಡುವಂಥದ್ದು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಮೊದಲು ಅವರಿಗೆ ಸನಾತನ ಧರ್ಮದ ಬಗ್ಗೆ ಅರಿವಿರಬೇಕಾಗುತ್ತೆ. ಧರ್ಮ ಅಂದರೆ ಏನು ಗೊತ್ತಿರಬೇಕು ಮೊದಲು. ಅದಕ್ಕಿಂತ ಹೆಚ್ಚಾಗಿ ಸನಾತನ ಅಂದರೆ ಏನು, ಆ ಸನಾತನ ಧರ್ಮದ ಆಚಾರ ವಿಚಾರಗಳೇನು, ಇದೆಲ್ಲ ಅವ್ರು ತಿಳ್ಕೊಂಡಿರಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ವೇದಿಕೆಯಲ್ಲಿ ಮೈಕ್ ಸಿಕ್ತು ಅಂತ ಬಾಯಿಗೆ ಬಂದಂಗೆ ಭಾಷಣ ಬೆಗೆಯುವಂಥದ್ದಲ್ಲ. ಸನಾತನ ಧರ್ಮ ಅಂದರೆ ಅದು ಆಳ ಹಗಲಗಳನ್ನು ತಿಳ್ಕೋಬೇಕು ನಾವು. ಸನಾತನ ಧರ್ಮ ಅಂದರೆ ಸನಾತನ ಅಂದರೆ ಏನು, ಇದು ಯಾರಿಗೆ ಸಂಬಂಧಪಟ್ಟಿದೆ, ಈ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಹೇಗಿದ್ದೀವಿ, ಸನಾತನ ಧರ್ಮ ಅಂದ್ರೇನು, ಇದನ್ನು ಮೊದಲು ತಿಳ್ಕೋಬೇಕು ಅವರು. ನೋಡಿ, ಸನಾತನ ಅಂತ ಹೇಳಿದರೆ ಸನ್ ಪ್ಲಸ್ ಆತನ್ ಅಂದರೆ, ಸನ್ ಅಂದರೆ ಶಾಶ್ವತವಾಗಿ ಆವರಿಸಿರುವಂತಹ ಶಕ್ತಿಗೆ ಸನಾತನ ಅಂತ ಕರೀತಾರೆ. ಆ ಸನಾತನ ಶಕ್ತಿಗೆ ಅಂದರೆ ಆ ಸನಾತನ ಧರ್ಮಕ್ಕೆ ಯಾವುದೇ ಜಾತಿಗಳಿಲ್ಲ, ಯಾವುದೇ ಧರ್ಮಗಳಿಲ್ಲ, ಯಾವುದೇ ಭಾಷೆಗಳು ಸಹ ಅದಕ್ಕಿಲ್ಲ. ಸನಾತನ ಧರ್ಮ ಅಂದರೆ ಅದು ಶಾಶ್ವತ ಧರ್ಮ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆ ರೀತಿಯ ಧರ್ಮವನ್ನು ಸನಾತನ ಧರ್ಮ ಅಂತ ಕರೀತಾರೆ. ನಾವು ಮಾಡ್ಕೊಂಡಿದ್ದೀವಲ್ವ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು, ಬೇರೆ ಬೇರೆ ಜಾತಿಗಳು, ಇದೆಲ್ಲ ಅಲ್ಲ. ಜಾತಿಗಳಿಗೆ ಸಂಬಂಧಪಟ್ಟದ್ದಲ್ಲ ಸನಾತನ ಧರ್ಮ. ವ್ಯಕ್ತಿಗಳ ನಡುವೆ ಹೇಗೆ ಜೀವನ ಇರಬೇಕು, ಪ್ರಾಣಿ ಪಕ್ಷಿಗಳಿಗೆ ಹೇಗೆ, ಇದೆಲ್ಲ ಸನಾತನ ಧರ್ಮ ಅನ್ವಯ ಆಗುತ್ತೆ. ಎಲ್ಲ ನಾವು ತಿಳ್ಕೋಬೇಕಾಗುತ್ತೆ. ಪ್ರಕೃತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸನಾತನ ಧರ್ಮ ಇರುತ್ತೆ. ಸೂರ್ಯ ಚಂದ್ರರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಸನಾತನ ಧರ್ಮ ಇರುತ್ತೆ. ಹಾಗಾಗಿ ಸನಾತನ ಧರ್ಮನ ನಾಶ ಮಾಡಲಿಕ್ಕೆ ಯಾವ ಕೈನಲ್ಲೂ ಸಾಧ್ಯ ಇಲ್ಲ. ಸನಾತನ ಧರ್ಮ ಅನ್ನುವಂಥದ್ದು ಶಾಶ್ವತ ಧರ್ಮ. ಆ ಶಾಶ್ವತ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಯಾರಿಗೂ ಸಹ ಕೇಡನ್ನ ಬಯಸೋದಿಲ್ಲ, ಯಾರಿಗೂ ಕೆಟ್ಟದಾಗೋದಿಲ್ಲ. ಅದರಲ್ಲಿ ಎಲ್ರಿಗೂ ಗಾಳಿ ಬೇಕು, ಎಲ್ರಿಗೂ ನೀರು ಬೇಕು. ಗಾಳಿ, ನೀರು, ಅನ್ನ, ನೀರು, ಬೆಂಕಿ ಇಲ್ಲದಲ್ಲಿ ಹೆಂಗ್ ಬದುಕ್ತಾ ಇದ್ದೀರಾ? ಬದುಕಲಿಕ್ಕೆ ಸಾಧ್ಯನಾ? ಅದು ಸನಾತನ ಧರ್ಮ. ಮನುಷ್ಯ ಜೀವಿ, ಪ್ರಾಣಿ ಪಕ್ಷಿಗಳು, ಜಲಚರಗಳು ಎಲ್ಲವನ್ನು ಸನಾತನ ಧರ್ಮದ ಶಕ್ತಿಯನ್ನು ಅವಲಂಬನೆ ಮಾಡಿವೆ. ಇಂಥದ್ರಲ್ಲಿ ನಾವು ಸನಾತನ ಧರ್ಮವನ್ನ ಸರಿಯಾಗಿ ತಿಳ್ಕೊಳ್ತಾರೆ. ಸನಾತನ ಧರ್ಮ ಅಂದ್ರೆ ಹಿಂದೂಗಳಿಗೆ ಸೇರಿದ್ದು ಅಥವಾ ಬೇರೆ ಯಾರಿಗೂ ಸೇರಿಲ್ಲ, ಹಂಗಲ್ಲ. ಅಲ್ಲ, ನಾವು ಜಾತಿಗಳು ಮಾಡ್ಕೊಂಡಿದ್ದೀವಿ. ಹಿಂದೂ ಅನ್ನುವಂಥದ್ದು ಧರ್ಮ ಅಲ್ಲ, ಕ್ರಿಶ್ಚಿಯನ್ ಅನ್ನುವಂಥದ್ದು ಧರ್ಮ ಅಲ್ಲ, ಅಥವಾ ಮುಸ್ಲಿಂ ಅನ್ನುವಂಥದ್ದು ಧರ್ಮ ಅಲ್ಲ, ಬುದ್ಧ ಅನ್ನುವಂಥದ್ದು ಧರ್ಮ ಅಲ್ಲ, ಇನ್ನೊಂದು ಯಾವುದೋ ಜೈನ ಅನ್ನುವಂಥದ್ದು ಧರ್ಮ ಅಲ್ಲ, ಸಿಖ್ ಅನ್ನುವಂಥದ್ದು ಧರ್ಮಗಳಲ್ಲ. ಧರ್ಮದ ಅರ್ಥಗಳೇ ಬೇರೆ. ನಾವು ಧರ್ಮವನ್ನು ತಗೊಂಡೋಗಿ ಎಲ್ಲೆಲ್ಲೋ ಜಾತಿಗಳಿಗೆ ನಾವು ಸೇರಿಸ್ತಾ ಇದ್ದೀವಿ, ಇದೆಲ್ಲ ಅಲ್ಲ. ಆದರೆ ಹಿಂದೂ ಅನ್ನುವಂಥ ಒಂದು ವರ್ಗದ ಜನ ಈ ಸನಾತನ ಧರ್ಮವನ್ನ ಒಪ್ಪಿ ಬೆಳೆದಿದ್ದಾರೆ. ಪ್ರಕೃತಿ ಅಂದ್ರೆ ಏನು, ಪ್ರಕೃತಿ ಜೊತೆ ನಾವು ಹೇಗೆ ಬದುಕಬೇಕು, ಬಾಳಬೇಕು, ಎಲ್ಲವನ್ನ ಉಳಿಸೋದು, ಬೆಳೆಸೋದು ಎಲ್ಲವನ್ನು ಸನಾತನ ಧರ್ಮ ತಿಳಿಸ್ಕೊಟ್ಟಿದೆ. ಭಗವಂತ ಅಂದ್ರೆ ಏನು, ಭೂಮಿ ಬ್ರಹ್ಮಾಂಡಗಳ ಚಿತ್ರಣಗಳೇನು, ನಾವು ಹೇಗೆ ಬದುಕಬೇಕು, ಪ್ರಕೃತಿಯೊಡನೆ ಸಂಜೋಡಣೆಯಾಗಿ ನಾವೆಲ್ಲ ಬೇರೆಯವ್ರ ಜೊತೆ ನಾವು ಹೇಗೆ ಬದುಕಬೇಕು, ಎಲ್ಲವನ್ನೂ ಸನಾತನ ಧರ್ಮ ನಮ್ಗೆ ಹೇಳ್ಕೊಟ್ಟಿದೆ. ಅದು ಧರ್ಮ, ಪ್ರಕೃತಿಯ ಧರ್ಮ. ಉಸಿರಾಡುವುದು ಪ್ರಕೃತಿ ಧರ್ಮ. ಉಸಿರಾಡದೆ ಯಾರಿದ್ದಾರೆ? ನೀವಿದ್ದೀರಾ? ಮುಸ್ಲಿಮ್ಸ್ ಇದ್ದಾರಾ? ಕ್ರಿಶ್ಚಿಯನ್ಸ್ ಇದ್ದಾರಾ? ಹಿಂದೂಗಳಿದ್ದಾರಾ? ಇಲ್ಲಿ ವ್ಯಕ್ತಿಗಳನ್ನ ಯಾರೂ ಆರಾಧನೆ ಮಾಡಿಲ್ಲ. ನೀವು ಮಾಡ್ಕೊಂಡಿರೋ ಜಾತಿಗೆ ಸನಾತನ ಧರ್ಮವನ್ನು ಎಳೆದು ತರಬೇಡಿ. ನೀವೆಲ್ಲ ಸನಾತನ ಧರ್ಮದ ಶ್ರೇಷ್ಠತೆ ನಿಮ್ಗೆ ಮೊದಲು ತಿಳ್ಕೊಂಡು ಮಾತಾಡಿ, ಅದು ಯಾರೇ ಆಗಿರ್ಬೋದು. ಆದರೆ ಹಿಂದೂ ಅನ್ನುವಂಥ ಒಂದು ವರ್ಗದ ಜನ ಆ ಸನಾತನ ಧರ್ಮವನ್ನು ಒಪ್ಪಿ ಬೆಳೆದಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಭೂಮಿ ಅಂದ್ರೇನು, ಬ್ರಹ್ಮಾಂಡಗಳೇನು, ಪ್ರಕೃತಿಯ ಶಕ್ತಿಗಳೇನು, ಪ್ರಕೃತಿಯ ಧರ್ಮ ಏನಿದೆ, ಆ ಪ್ರಕೃತಿಯ ಧರ್ಮಕ್ಕೆ ಅನುಸಾರವಾಗಿ ನಾವು ಹೇಗೆ ಬದುಕಬೇಕು ಅದನ್ನೆಲ್ಲ ಬಾಳಿ ತೋರಿಸಿದ್ದಾರೆ. ಹಾಗಾಗಿ ಹಿಂದೂ ಅನ್ನುವಂಥವ್ರು ಸನಾತನ ಧರ್ಮವನ್ನ ಒಪ್ತಾ ಇದ್ದಾರೆ. ಎಲ್ಲರೂ ಒಪ್ಪಲೇಬೇಕು. ಪ್ರಕೃತಿಯ ಧರ್ಮ ಅಂದ್ರೆ ಅದೇ. ಅಥವಾ ನಾವು ದಿನ ಬೆಳಗಾಗಿ ಜಾತಿಗಳು ಮಾಡ್ಕೊಂಡು ನಾವು ತಿರುಗ್ತಾ ಇದೀವಲ್ಲ, ಆ ದೇಶ ಈ ದೇಶ, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಯಾವುದಕ್ಕೂ ಸನಾತನ ಧರ್ಮ ಸಂಬಂಧಪಟ್ಟಿದ್ದಿಲ್ಲ. ಸನಾತನ ಧರ್ಮ ಅಂದ್ರೆ ಎಲ್ಲರಿಗೂ ಸೇರಿರುವಂಥದ್ದು, ಎಲ್ರಿಗೂ ಅದು ಬೇಕೇ ಬೇಕು. ನೀವಿರ್ಲಿ, ನಾವಿರ್ತೀವಿ, ನಾವು ಸಾಯ್ತೀವಿ. ಆದರೆ ಧರ್ಮ ಅನ್ನುವಂಥದ್ದು, ಸನಾತನ ಧರ್ಮ ಅನ್ನುವಂಥದ್ದು ಸದಾಕಾಲ ಉಳಿದಿರುತ್ತೆ, ಮುಂದೆಯೂ ಉಳಿಯುತ್ತೆ. ಎಲ್ಲಿವರೆಗೂ ಉಳಿಯುತ್ತೆ ಅಂದರೆ ಸೂರ್ಯ ಚಂದ್ರಾದಿಗಳು ಎಲ್ಲಿವರೆಗೆ ಉಳಿತಾರೋ, ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಹ ಈ ಸನಾತನ ಧರ್ಮ ಇರುತ್ತೆ. ಹಾಗಾಗಿ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದನ್ನು ಇವತ್ತಿಗೆ ನಿಲ್ಲಿಸಿ.
ಆ ಧರ್ಮ ಇಲ್ಲದೆ ಇದ್ರೆ ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮೈಗೆ ಸಿಕ್ಕಿದ್ರೆ ಬೇಕಾಬಿಟ್ಟು ಸನಾತನ ಧರ್ಮದ ಬಗ್ಗೆ ಬೈಕೊಂಡು ತಿರುಗ್ತಿರಲ್ಲ. ಸನಾತನ ಧರ್ಮ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಅರ್ಥ ಆಗಲ್ಲ ನೀವು ನನ್ನ ಹತ್ರ ಬನ್ನಿ, ನಾನು ನಿಮಗೆ ಕಲಿಸ್ಕೊಡ್ತೀನಿ ಸನಾತನ ಧರ್ಮ ಅಂದ್ರೆ ಏನು ಅಂತ. ಯಾಕೆ ಸನಾತನ ಧರ್ಮದ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡುವಂಥದ್ದು, ಅವಹೇಳನ ಮಾಡುವಂಥದ್ದು? ಪ್ರಜ್ಞಾವಂತರಾಗಿ ಮೊದಲು ನೀವು ಯಾವುದೇ ಒಂದು ಆಚಾರ ವಿಚಾರದ ಬಗ್ಗೆ ತಿಳ್ಕೊಳ್ಳಿ ಸರಿಯಾಗಿ. ನೀವು ಧರ್ಮ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಜಾತಿ ಓಲೈಕೆ ರಾಜಕಾರಣ ಮಾಡ್ಲಿಕ್ಕೋಸ್ಕರವಾಗಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹೋಗಿ ಸನಾತನ ಧರ್ಮದ ಬಗ್ಗೆ ಬೇರೆ ಬೇರೆ ಮಾತಾಡ್ತಿರಲ್ಲ. ಮೊದಲು ಸನಾತನ ಧರ್ಮದ ಬಗ್ಗೆ ಸವಿರವಾಗಿ ತಿಳ್ಕೊಳ್ಳಿ. ಸವಿರವಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಸನಾತನ ಧರ್ಮ ಅಂದ್ರೆ ಏನು ಅಂತ. ನೀವು ಉಸಿರಾಡ್ತಲ್ಲ, ಅದು ಸನಾತನ ಧರ್ಮದ ಶಕ್ತಿ. ನೀವು ಕುಡಿತಾ ಇದ್ರಲ್ಲ ನೀರು, ಅದು ಸನಾತನ ಧರ್ಮದ ಶಕ್ತಿ. ಅದು ಪ್ರಕೃತಿಯ ಶಕ್ತಿ. ಪ್ರಕೃತಿ ಇಲ್ದಲೆ ನಾವಿಲ್ಲ, ಸನಾತನ ಧರ್ಮ ಇಲ್ದಲೆ ನಾವಿಲ್ಲ. ಇದು ಧರ್ಮ ಹೇಳ್ಕೊಡುವಂಥದ್ದು. ನೀವು ಜಾತಿಗಳಿಗೆಲ್ಲ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆಲ್ಲ ಇದನ್ನೆಲ್ಲ ಧರ್ಮಗಳನ್ನ ಎತ್ತು ತರಬೇಡಿ. ನೀವು ಸನಾತನ ಧರ್ಮ ಅಂದ್ರೆ ಶ್ರೇಷ್ಠವಾದ ಧರ್ಮ, ಅದೇ ಪವಿತ್ರತೆ. ಅಲ್ಲಿ ಯಾವ ಹಿಂದೂನೂ ಇಲ್ಲ, ಯಾವ ಮುಸ್ಲಿಮ್ಸ್ ಇಲ್ಲ, ಯಾವ ನೀವೇನು ಜಾತಿಗಳು ಮಾಡ್ಕೊಂಡು ಸಾಯ್ತಾ ಇದ್ದೀರಾ ಅದ್ಯಾವುದೂ ಇಲ್ಲ. ಹಾಗಾಗಿ ಆ ಜಾತಿಗಳಿಂದ ನೀವು ಮೊದಲು ಹೊರಬನ್ನಿ. ಸನಾತನ ಧರ್ಮದ ಶ್ರೇಷ್ಠತೆನ ತಿಳ್ಕೊಳ್ಳಿ. ಯಾಕೆ ನಾನು ಇಷ್ಟೊಂದು ಮಾತಾಡೋನಲ್ಲ, ಆದರೂ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಇದೆಲ್ಲ ನಡೀತಾ ಇದೆ. ಯಾವುದಾವುದೇ ರಾಜ್ಯಗಳಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಎಷ್ಟೋ ವಿಚಾರಗಳನ್ನ ತಗೊಂಬಂದು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಇದೇ ಬೇಕಾ? ನಿಮಗೆ ನೀವು ಕೆಲಸಗಳನ್ನ ಮಾಡಿ ತೋರಿಸಿ. ಬೇರೆ ಧರ್ಮಗಳನ್ನ, ಬೇರೆ ಜಾತಿಗಳನ್ನ ಯಾಕೆ ಎಳಿತೀರಲ್ಲ ಎಲ್ಲ ತಗೊಂಬಂದು? ಅದನ್ನ ದಯವಿಟ್ಟು ಮಾಡಬೇಡಿ. ನಿಮ್ಗೆ ಆ ಥರ ಸನಾತನ ಧರ್ಮದ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಬೇರೆ ಏನಾದರೂ ಅಭಿಪ್ರಾಯಗಳನ್ನ ನನ್ನ ಹತ್ರ ತಿಳಿಸಿ. ನನ್ನ ಹತ್ರ ಬನ್ನಿ, ಚರ್ಚೆಗೆ ಬನ್ನಿ. ನಾನು ನೇರವಾಗಿ ನಿಮ್ಗೆ ಉತ್ತರ ಕೊಡ್ತೀನಿ. ನೀವು ಯಾರೇ ಆಗಿರಲಿ, ನೀವು ನನ್ನ ಹತ್ರ ಬನ್ನಿ. ನೀವೆಂಥವರೇ ಆಗಿರಲಿ, ನನ್ನ ಹತ್ರ ಬರಲಿ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಸನಾತನ ಧರ್ಮದ ಶಕ್ತಿ ಏನು, ಸನಾತನ ಧರ್ಮ ಅಂದ್ರೆ ಏನು, ಎಲ್ಲವನ್ನೂ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಬನ್ನಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಎಲ್ಲರೂ ಸಮಾಜದಲ್ಲಿ ಬೆಳೆಯೋಣ. ಯಾಕೆ ಯಾವುದೋ ಒಂದು ಗೊತ್ತಿಲ್ಲದ ವಿಚಾರವನ್ನು ತಪ್ಪಾಗಿ ಯಾಕೆ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತೀರಾ? ನೀವು ತಪ್ಪಾಗಿ ಯಾಕೆ ಹೇಳ್ತೀರಾ? ಇದೆಲ್ಲ ಇವತ್ತಿಗೆ ನಿಲ್ಲಿಸಿ. ಇದೆಲ್ಲ ಸರಿಯಲ್ಲ. ಸನಾತನ ಧರ್ಮ ಅಂದ್ರೆ ಅದು ನಾನು ಅವಾಗಲೇ ಹೇಳಿದಾಗೆ ಶಾಶ್ವತ ಧರ್ಮ. ಅದ್ರಲ್ಲಿ ಬದುಕೋಣ. ನಾವೆಲ್ಲ ಮನುಷ್ಯರಿಗಿಂತ ಹೆಚ್ಚಾಗಿ ನೋಡಿ, ಮನುಷ್ಯರು ಅಂತ ಹೇಳಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ನಾವೆಲ್ಲ ಮಾನವೀಯತೆ ಇರಬೇಕು. ಮನುಷ್ಯತ್ವ ಇರುವಂಥವನ್ನ ಮನುಷ್ಯ ಅಂತ ಕರೀತಾರೆ, ಅಥವಾ ಮಾನವೀಯತೆ ಇರುವಂಥವನ್ನ ಮನುಷ್ಯ ಅಂತ ಕರೀತಾರೆ. ಮನುಷ್ಯತ್ವ ಇಲ್ಲದೆ ತಮ್ಮ ಸ್ವಾರ್ಥ ಜೀವನಕ್ಕೋಸ್ಕರವಾಗಿ, ಸ್ವಾರ್ಥ ರಾಜಕೀಯಕ್ಕೋಸ್ಕರವಾಗಿ ಸನಾತನ ಧರ್ಮವನ್ನು ಎಳೆದು ತರ್ತಿರಲ್ಲ. ಅವಾಗಲೇ ಆ ಸನಾತನ ಧರ್ಮ ಇಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯನಾ? ತಿಳ್ಕೊಂಡು ವಿಚಾರ ಮಾಡಿ ಮಾತಾಡಿ. ಯಾವುದಾದ ವಿಚಾರಗಳನ್ನ ಎಲ್ಲೆಲ್ಲ ತಗೊಂಡು ಹೋಗಿ ಇದೆಲ್ಲ ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀರಾ? ನೀವೆಲ್ಲ ದೇಶವನ್ನು ಹಾಳು ಮಾಡ್ತಾರೆ ನಿಮ್ಮಂಥವ್ರೇ. ನೀವು ಸರಿ ಹೋಗ್ಬೇಕು. ಮೊದಲು ನೀವು ಸರಿ ಹೋಗದೆ ಇದ್ರೆ ಹೇಗೆ? ಬನ್ನಿ, ನಿಮ್ಗೇನಾದ್ರು ಆ ಥರ ವಿಚಾರಗಳ ಧಾರೆಗಳು ಬೇಕು ಅಂದರೆ ಸನಾತನ ಧರ್ಮದ ಬಗ್ಗೆ ನಾನು ನಿಮ್ಗೆ ಸೌಜನ್ಯವಾಗಿ ಹೇಳ್ತೇನೆ. ಕುತ್ಕೊಂಡು ಮಾತಾಡೋಣ. ಡಿಬೇಟಿಗೆ ಬನ್ನಿ, ಚರ್ಚೆಗೆ ಬನ್ನಿ, ಮಾತಾಡೋಣ. ಅದ್ರಲ್ಲಿ ಏನಿದೆ? ಏನು ತಿಳ್ಕೊಳ್ದಲ್ಲೇ ಸನಾತನ ಧರ್ಮದ ವಿಚಾರನ ಎಷ್ಟೆಷ್ಟೋ ಹೇಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರಿ. ಹಿಂಗೆ ಇದೆಲ್ಲ ಯಾಕೆ ಮಾತಾಡ್ತಾ ಇದನ್ನೆಲ್ಲ? ನೀವು ಪ್ರಜ್ಞಾವಂತರಾಗಿ ಮೊದಲು ಯಾವುದೇ ಒಂದು ವಿಚಾರ ಆಗಿರ್ಬೋದು ಅದನ್ನ ತಿಳ್ಕೊಳ್ಳಿ ಸರಿಯಾಗಿ. ಧರ್ಮ ಅಂದ್ರೆ ಏನು, ಸನಾತನ ಅಂದ್ರೆ ಏನು, ಅದರ ಆಳ ಅಗಲಗಳೆಲ್ಲ ಹೇಗಿರುತ್ತೆ, ನಾವೇನು ತಿಳ್ಕೋಬೇಕು, ಏನು ಕಲಿಬೇಕು, ದೇವರು ಅಂದ್ರೇನು, ದೈವತ್ವ ಅಂದ್ರೇನು, ಧರ್ಮಗಳಂದ್ರೆ ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಅರ್ಥ ಆಗದೆ ಇದ್ರೆ ಬನ್ನಿ, ನಾನು ನಿಮಗೆ ತಿಳ್ಕೊಡ್ತೀನಿ. ನಮ್ಮ ಗುರುಕುಲದಲ್ಲಿ ಇದಕ್ಕೋಸ್ಕರ ನಿಮ್ಮಂಥವ್ರಿಗೆ ಶಿಕ್ಷಣ ಕೊಡ್ತೀವಿ. ಬನ್ನಿ, ನಿಮ್ಗೆ ಅಂಥ ಅಜ್ಞಾನಗಳಿದ್ರೆ ಜ್ಞಾನವನ್ನು ಕಲಿಸ್ತೀವಿ. ಬನ್ನಿ. ನಾವು ಬೇಡ ಈ ಅಪ್ರಬುದ್ಧ ಮಾತುಗಳು ಬೇಡ. ಪ್ರಬುದ್ಧರಾಗಿ ನೀವಿರಿ. ಬನ್ನಿ, ಆ ಥರದ ಚರ್ಚೆಗಳು ಬೇಕಾದರೆ ಸನಾತನ ಧರ್ಮದ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆ ಇಷ್ಟು ಮೌಢ್ಯಗಳನ್ನ ಬೇರೆ ಕಡೆ ಎಲ್ಲ ಬಿತ್ತುತ್ತೀರಾ? ಯಾರಿಗೂ ಕೆಟ್ಟದ್ದು ಮಾಡದೇ ಇರುವಂಥ ಧರ್ಮ ಏನಾದರೂ ಇದ್ದರೆ ಅದು ಸನಾತನ ಧರ್ಮ. ಅದು ಪ್ರಕೃತಿಯ ಧರ್ಮ. ನೀರು ಎಲ್ಲರಿಗೂ ಬೇಕು, ಅಗ್ನಿ ಎಲ್ಲರಿಗೂ ಬೇಕು, ಭೂಮಿ ಎಲ್ಲರಿಗೂ ಬೇಕು, ಬೆಂಕಿ ಎಲ್ಲರಿಗೂ ಬೇಕು. ಇದಿಲ್ಲದೆ ಯಾವ ಮನುಷ್ಯನೂ ಸಹ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬನ್ನಿ, ಸನಾತನ ಧರ್ಮದ ಆಳ ಅಗಲಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಭೂಮಿ ಬ್ರಹ್ಮಾಂಡಗಳ ವಿಸ್ತಾರಗಳನ್ನು ತಿಳಿಸ್ಕೊಡ್ತೀನಿ. ಸಮಾನತೆ ಅಂದ್ರೆ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಯಾವುದೋ ಒಬ್ಬರಿಗೆ ವ್ಯಕ್ತಿಗಳನ್ನ ಓಲೈಸೋಸ್ಕರವಾಗಿ, ಯಾವುದೊಂದು ಪಕ್ಷವನ್ನು ಓಲೈಸೋಸ್ಕರವಾಗಿ ನೀವೆಲ್ಲ ಸ್ಟೇಜಲ್ಲಿ ಹೋಗಿ ಮಾತಾಡ್ಕೊಂಡು ನಿಂತ್ಕೋಬೇಡಿ. ನೀವು ಬನ್ನಿ, ಅದ್ರ ಬಗ್ಗೆ ಏನಿದ್ರು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಮಸ್ಕಾರ.